ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಅಪ್ಡೇಟ್ ಏನಿದೆಯಪ್ಪ ಅಂತಂದರೆ, ಇವತ್ತಿಗೆ ಒಂದು 4 ದಿನ ಆಯಿತು ನಿಮ್ಮ ಪ್ಯಾರಾಮೆಡಿಕಲ್ದು ಪೇಪರ್ ವ್ಯಾಲ್ಯೂಯೇಷನ್ ಆರಂಭವಾಗಿ. ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಇನ್ನೂವರೆಗೆ ಫಸ್ಟ್ ಇಯರ್ದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ. ಓನ್ಲಿ ಥರ್ಡ್ ಇಯರ್ದು ಮಾತ್ರ ಇವರು ಆರಂಭಿಸಿದ್ದಾರೆ ಅಂತ ಕೇಳಿ ಬಂದಿದೆ. ನನ್ನ ಕಲಿಗಳು ಹೇಳಿರುವಂಥದ್ದು, ವ್ಯಾಲ್ಯೂಯೇಷನ್ ಹೋಗೋರು ಹೇಳುತ್ತಿರುವುದು ಏನಂತಂದರೆ, ಥರ್ಡ್ ಇಯರ್ದು ಮಾತ್ರ ಪೇಪರ್ ಚೆಕ್ ಆಗ್ತಾ ಇದ್ದಾವೆ, ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಆರಂಭವಾಗಿಲ್ಲ ಅಂತ ಕೇಳಿ ಬಂದಿದೆ. ಇದರ ಅರ್ಥ ಏನಂತಂದರೆ, ಮೇ ಬಿ 3ನೇ ವರ್ಷದ್ದು ಮಾತ್ರ ಫಸ್ಟಿಗೆ ರಿಲೀಸ್ ಮಾಡ್ತಾರಂತ ನೋಡಬೇಕು. ಯಾಕಂದರೆ ಥರ್ಡ್ ಇಯರ್ದು ಬೇಗ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದಾರೆ ಅಂತಂದರೆ ಥರ್ಡ್ ಇಯರ್ದು ಫಸ್ಟಿಗೆ ಬಿಡ್ಬೋದು, ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರನ್ನು ಡಿವೈಡ್ ಮಾಡಿ ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂತಂದರೆ ಹೋದ ವರ್ಷವೂ ಹಾಗೆ ಮಾಡಿದ್ರು, ಹಚ್ಚಿ ವರ್ಷವೂ ಕೂಡ ಏನು ಮಾಡಿದ್ರು ಅಂದರೆ ಥರ್ಡ್ ಇಯರ್ದು ಫಸ್ಟ್ ಬಿಟ್ಟರು, ಆಮೇಲೆ 1 ದಿನ 2 ದಿನ ಆದಮೇಲೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ದು ಈ ಥರ ರಿಲೀಸ್ ಆಗ್ತಾ ಹೋಗಿತ್ತು. ಇವತ್ತಿನ ಅಪ್ಡೇಟ್ ಪ್ರಕಾರ ಇಷ್ಟ ಆಗಿರುವಂಥದ್ದು. ಇನ್ನೂ ತುಂಬ ಟೈಮ್ ಇದೆ, ಯಾಕಂತಂದರೆ ವ್ಯಾಲ್ಯೂಯೇಷನ್ ಇನ್ನೂ ಹಂಗೆ ನೋಡಿದರೆ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಯಾಕಂದರೆ 4 ದಿನ ಆಗಿದೆ ನಿಜ, ಬರೀ 3ನೇ ವರ್ಷದಂತಂದರೆ ಫಸ್ಟ್ ಇಯರ್ದಂತೂ ಸಿಕ್ಕಾಪಟ್ಟೆ ಪೇಪರ್ಸ್ ಇರ್ತವೆ, 2ನೇ ವರ್ಷದಂತೂ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ. ಆಗಬೇಕಂತಂದರೆ ಏನೂ ಇಲ್ಲ ಅಂದ್ರೆ ಒಂದು 10 ಡೇಸ್ ಅಂತೂ ಬೇಕೇ ಬೇಕು. ನನ್ನ ಲೆಕ್ಕಾಚಾರ ಪ್ರಕಾರ ಸಂಡೆಯಿಂದ ಒಂದು 10 ದಿನ ತೊಗೊಂಡ್ರು ಕೂಡ ನಿಮ್ಗಳಿಗೆ ಈ ತಿಂಗಳು 15 ತಾರೀಕು ತನಕ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ಬೋದು ಅಂತ ನನ್ನ ಎಕ್ಸೆಪ್ಟೇಷನ್ ನಾನು ಮಾಡಿದ್ದೀನಿ. ಎಲ್ಲರದು ಥರ್ಡ್ ಇಯರ್ದು, ಸೆಕೆಂಡ್ ಇಯರು, ಫಸ್ಟ್ ಇಯರು ಎಲ್ಲ ಕೂಡ ಮುಗಿಬೋದು. ಬಟ್ ಬೇಗ ಮುಗಿಯೋದು ಥರ್ಡ್ ಇಯರ್ ಮಾತ್ರ. ಹೀಗಾಗಿ ಥರ್ಡ್ ಇಯರ್ದು ಏನಾದರೂ ಬೇಗ ಬರುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ನನಗೂ ಕೂಡ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಏನು ಮಾಡ್ತಾರೆ ಅಂತೇಳಿ. ಬಟ್ ನೋಡಬೇಕು, ದಿನ ಹೋದಂಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗೇನಾದ್ರು ಮಾಹಿತಿ ಬಂದರೆ ನಿಮ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ.